PPF ಬೆಟರ್ ಇಲ್ಲ ಸೆರಾಮಿಕ್ ಕೋಟಿಂಗ್ ಬೆಟರ್? PPF ಹಾಕ್ಸೋದ್ರಿಂದ ನಿಮ್ಮ ಕಾರ್ ವ್ಯಾಲ್ಯೂ ಏನಾದರೂ ಕಮ್ಮಿ ಆಗುತ್ತಾ? PPF ಮೇಲೆ ಸೆರಾಮಿಕ್ ಕೋಟಿಂಗ್ ಮಾಡಿಸಬಹುದಾ? PPF ಮಾಡಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ? PPF is must for entire vehicle. ನನಗೆ ಇಲ್ಲಿ ಇಷ್ಟ ಆಗಿದ್ದು ಫಸ್ಟ್ ಆಫ್ ಆಲ್ ಕಸ್ಟಮರ್ ರಿವ್ಯೂಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, HD ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸೊ ನಾವು ಗಾಡಿ ಓಡಿಸ್ಬೇಕಾದ್ರೆ ನಮಗೆ ಪ್ರೊಟೆಕ್ಷನ್ ಎಷ್ಟು ಮುಖ್ಯನೋ, ಸೊ ವೆಹಿಕಲ್ಗೂ ಕೂಡ ಪ್ರೊಟೆಕ್ಷನ್ ಅಷ್ಟೇ ಮುಖ್ಯ. ಸೊ ಅದಕ್ಕೆ ನಾವಿವತ್ತು ಬಂದಿರೋದು IX ದ ಮೋಟೋ ಸಲೂನ್ ಅಂತ. ಸೊ ಇಲ್ಲಿ ವೆಹಿಕಲ್ಗೆ PPF ಮಾಡ್ತಾರೆ. ಸೊ PPF ಏನಕ್ಕೆ ಮುಖ್ಯ, ಏನಕ್ಕೆ ಮಾಡಿಸ್ಬೇಕು, ಅದು ಮಾಡಿಸೋದ್ರಿಂದ ಏನು ಉಪಯೋಗ ಅನ್ನೋ ಕಂಪ್ಲೀಟ್ ಮಾಹಿತಿನ ಓನರ್ನ ಮಾತಾಡಿಸಿ ತಿಳ್ಕೊಳ್ಳೋಣ ಬನ್ನಿ. ಸೊ ನಮ್ಮ ಜೊತೆ IX ದ ಮೋಟೋ ಸಲೂನ್ ಓನರ್ ಆದ ಜಗದೀಶ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ಮೊದಲನೇದಾಗಿ IX ದ ಮೋಟೋ ಸೊಲ್ಯೂಷನ್ ಲೊಕೇಟ್ ಆಗಿರೋದು ಏರಿಯಾ ಯಾವುದು, ಹಾಗೆ ಈ PPF ಏನಕ್ಕೆ ಮಾಡಿಸ್ಬೇಕು, ಇದರಿಂದ ಏನೇನು ಉಪಯೋಗ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ರಾಜನಹಳ್ಳಿ ಲೇಕು ಇಲ್ಲಿ ಪಕ್ಕದಲ್ಲೇ ಇರೋದು ಕಾರ್ನರಲ್ಲಿ, ಜಕ್ಕೂರು. ಸರ್ ಮೊದಲನೇದಾಗಿ PPF ಅಂದ್ರೆ ಏನು? ಸೊ PPF ಅಂದ್ರೆ ಪೇಂಟ್ ಪ್ರೊಟೆಕ್ಷನ್ ಫಿಲಮ್. ನಿಮ್ಮ Okay. ಕಾರ್ನ ಪೇಂಟ್ ಅನ್ನ ಪ್ರೊಟೆಕ್ಟ್ ಮಾಡಕ್ಕಿರುವ ಫಿಲಮ್ ಅನ್ನ ಇದು PPF ಅಂತ ಹೇಳ್ತೀವಿ. ಓಕೆನಾ? ಸೊ ಇನ್ನ ಈ PPF ಏನಕ್ಕೆ ಮಾಡಿಸ್ಬೇಕು ಸರ್? ಸೊ PPF ಮಾಡೋದ್ರಿಂದ ನೀವು ಮೊದಲನೇದಾಗಿ ನಿಮಗೆ ಇದು ಪೇಂಟ್ ಪ್ರೊಟೆಕ್ಷನ್ ಫಿಲಮ್ ಅಂತ ಇದೆಯಲ್ಲ, ಅದೇ ತರನೇ ಪೇಂಟ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ ಫಸ್ಟ್ ಮೊದಲನೇದಾಗಿ. ಓಕೆ. ಆಮೇಲೆ ನಿಮಗೆ ಸ್ಕ್ರಾಚಸ್ ಅವಾಯ್ಡ್ ಆಗುತ್ತೆ. PPF ಮಾಡೋದ್ರಿಂದ UV ಪ್ರೊಟೆಕ್ಷನ್ ಇರುತ್ತೆ. ಇನ್ನೊಂದೇನಂದ್ರೆ ನಿಮಗೆ ಸ್ಕ್ರಾಚಸ್ ಏನಾದರೂ PPF ಮೇಲೇನೆ ಆದ್ರೂ ಅದು ನಿಮಗೆ ಸನ್ಲೈಟ್ ಇಂದ ಸೆಲ್ಫ್ ಹೀಲಿಂಗ್ ಆಗುತ್ತೆ. ಓಕೆ ಸರ್, ಇನ್ನ ಈ PPF ಮಾಡಿಸಿದ್ರೆ ಇದ್ರ ಡ್ಯೂರೇಷನ್ ಬಾಳಿಕೆ ಎಷ್ಟು ವರ್ಷ ಬರ್ಬೋದು ಸರ್? ಸರ್ ನಿಮಗೆ ಮಿನಿಮಮ್ ಅಂದ್ರೆ 5 years ವಾರಂಟಿ ಸಿಗುತ್ತೆ. ಓಕೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ನಿಮಗೆ 10 to 12 years ವರೆಗೂ ಸಿಗುತ್ತೆ. ಸೆರಾಮಿಕ್ ಕೋಟಿಂಗ್ ಬೆಟರಾ ಇಲ್ಲ PPF ಬೆಟರಾ? ಸ್ವಲ್ಪ ನಿಮಗೆ PPF ಮಾಡೋದ್ರಿಂದನೇ ನಿಮಗೆ ಬೆನಿಫಿಟ್ ಜಾಸ್ತಿ ಇರೋದು. ಓಕೆ. ನಿಮಗೆ ಸೆರಾಮಿಕ್ ಕೋಟಿಂಗ್ ಅಲ್ಲಿ 2 years ವರೆಗೆ ವ್ಯಾರಂಟಿ ಇರುತ್ತೆ. PPF ಅಲ್ಲಿ 5 years ವರೆಗೂ ವ್ಯಾರಂಟಿ ಇರುತ್ತೆ. ನಿಮಗೆ ಸೆರಾಮಿಕ್ ಅಲ್ಲಿ ಮೈನರ್ ಸ್ಕ್ರಾಚಸ್ ಅವಾಯ್ಡ್ ಆಗಲ್ಲ. PPF ಮಾಡೋದ್ರಿಂದ ಮೈನರ್ ಸ್ಕ್ರಾಚಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಓಕೆ. ಹಾಗೆ ಸೆಲ್ಫ್ ಹೀಲಿಂಗ್ ಕೂಡ ಆಗುತ್ತೆ PPF? ಹೌದು ಸರ್, ಇದು ಸೆಲ್ಫ್ ಹೀಲಿಂಗ್ ಕೂಡ ಆಗುತ್ತೆ. ಸೊ ಇನ್ನ ಈಗ ವೆಹಿಕಲ್ ಏನಾದ್ರು PPF ಮಾಡಿಸ್ಬೇಕು, ಕಸ್ಟಮರ್ ಬರೋದಕ್ಕಾಗೋದಿಲ್ಲ, ಸೊ ನಿಮ್ ಕಡೆಯಿಂದ ಪಿಕಪ್ ಡ್ರಾಪ್ ಫೆಸಿಲಿಟಿ ಎಲ್ಲ ಇದೆಯಾ? ಹೌದು, ಖಂಡಿತವಾಗ್ಲು ನಾವು ಕಸ್ಟಮರ್ಸ್ ಇನ್ ಕೇಸ್ ಬರಕ್ ಆಗಿಲ್ಲ ಅಂದ್ರೆ ನಾವೇ ಹೋಗಿ ಪಿಕಪ್ ಮಾಡಿ ಕಂಪ್ಲೀಟ್ PPF ಅಪ್ಲೈ ಮಾಡಿ ಕಸ್ಟಮರ್ ಪ್ಲೇಸ್ಗೆ ಡ್ರಾಪ್ ಮಾಡ್ತೀವಿ. ಓಕೆ ಸರ್, ಇನ್ನ ಈ PPF ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅಂದ್ರೆ ಹೇಗಿರುತ್ತೆ ಸರ್? ನೋಡಿ, ಈ ವೆಹಿಕಲ್ ನ ಇಟ್ಕೊಳ್ಳೋಣ ಇವಾಗ. Okay. ಈ ವೆಹಿಕಲ್ ನ ಇವಾಗ ಫಸ್ಟ್ ಬಂದಾಗ ಫಸ್ಟ್ ವಾಷಿಂಗ್ ಮಾಡ್ತೀವಿ. ವಾಷಿಂಗ್ ಆದ್ಮೇಲೆ ನೆಕ್ಸ್ಟ್ ಕಂಪ್ಲೀಟ್ ಇವಾಗ ಏನೇನು ಪಾರ್ಟ್ಸ್ ಇರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ಲೋಗೋ ಇರ್ಬೋದು, ಓಕೆ, ಇಲ್ಲ ಮಿರರ್ ಇರ್ಬೋದು, ಇವುಗಳೆಲ್ಲ ಡಿಸ್ಮ್ಯಾಂಡ್ಲಿಂಗ್ ಮಾಡಿ. ಓಕೆ, ಇದೆಲ್ಲ ರಿಮೂವ್ ಮಾಡಿ. ಹೌದು, ರಿಮೂವ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ರೌಂಡ್ ವಾಶ್ ಮಾಡ್ತೀವಿ. ಓಕೆ. ವಾಶ್ ಮಾಡಿದಾದ್ಮೇಲೆ ನಾವು ಸೆಂಟ್ ಗೋಬಿನ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ರಬ್ಬಿಂಗ್ ಅಂಡ್ ಪಾಲಿಶ್ ಏನಿದೆ ಅದು ಸೆಂಟ್ ಗೋಬಿನ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ಓಕೆ, ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಿ? ಹೌದು. ವಿತೌಟ್ ರಬ್ಬಿಂಗ್ ಪಾಲಿಶಿಂಗ್ ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ. ಯಾಕಂದ್ರೆ ನಮಗೆ ಫಿನಿಶಿಂಗ್ ಗ್ಲಾಸಿ ಫಿನಿಶಿಂಗ್ ಬರಬೇಕು. ಆ ಗ್ಲಾಸಿ ಫಿನಿಶಿಂಗ್ ಬರಬೇಕಂದ್ರೆ ರಬ್ಬಿಂಗ್ ಪಾಲಿಶಿಂಗ್ ಮಾಡ್ಲೇಬೇಕು. ಅಂದ್ರೆ ಒಳ್ಳೆ ಪ್ರಾಡಕ್ಟ್ ಹಾಕಿದ್ರೆ ಶೈನಿಂಗ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸೆಂಟ್ ಗೋಬಿನ್ ಚೂಸ್ ಮಾಡಿದ್ವಿ ನಾವು. ಓಕೆ. ಸೊ ಆ ಒಂದು ರಬ್ಬಿಂಗು ಇದೆಲ್ಲ ಆಮೇಲೆ ಈ PPF ಮಾಡ್ತೀರಾ? ಹೌದು. ರಬ್ಬಿಂಗ್ ಪಾಲಿಶಿಂಗ್ ಆದ್ಮೇಲೆ ನೆಕ್ಸ್ಟ್ ನಾವು PPF ಅಪ್ಲೈ ಮಾಡ್ತೀವಿ. ಓಕೆ. ಇನ್ನ ಈ ರಬ್ಬಿಂಗು ಮತ್ತೆ ಪಾಲಿಶ್ ಎಲ್ಲ ಮಾಡೋದೇನಕ್ಕೆ ಸರ್? ಸರ್ ನಾವು ರಬ್ಬಿಂಗ್ ಪಾಲಿಶ್ ಯಾವ ರೀಸನಿಂಗ್ ಮಾಡ್ತೀವಿ ಅಂದ್ರೆ, ಇವಾಗ ಎಕ್ಸಾಂಪಲ್ ಹೊಸ ಗಾಡಿನ ಇಟ್ಕೊಳ್ಳಿ ಸರ್. ಇವಾಗ ಹೊಸ ವೆಹಿಕಲ್ಸ್ ಬಂದಾಗ ಏನಾಗುತ್ತೆ, ಸ್ಟಾಕ್ ಯಾರ್ಡ್ ಅಲ್ಲಿ ಇಟ್ಟಿರ್ತಾರೆ ವೆಹಿಕಲ್ ಅನ್ನ. ಆ ವೆಹಿಕಲ್ ಅಲ್ಲಿ ಇವಾಗ ಡಸ್ಟ್ ಎಲ್ಲ ಕೂತಿರುತ್ತೆ, ಅದು ಮೈನರ್ ಸ್ಕ್ರಾಚಸ್ ಇದ್ದೇ ಇರುತ್ತೆ. ಸೊ ಆ ಸ್ಕ್ರಾಚಸ್ ಅದ್ರ ಮೇಲೆ ನಾವು ಅಪ್ಲೈ ಮಾಡಿದ್ರು ಅದ್ರ ಮೇಲೆ ನಿಮಗೆ ಆ ಸ್ಕ್ರಾಚಸ್ ಹಾಗೆ ಕಾಣುತ್ತೆ. ಸೊ ನಾವು ರಬ್ಬಿಂಗ್ ಪಾಲಿಶ್ ಮಾಡೋದ್ರಿಂದ ಕಂಪ್ಲೀಟ್ ಸ್ಕ್ರಾಚಸ್ ಎಲ್ಲ ಹೋಗುತ್ತೆ. ಸೊ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಆ ರೀಸನ್ಗೋಸ್ಕರ ರಬ್ಬಿಂಗ್ ಅಂಡ್ ಪಾಲಿಶಿಂಗ್ ಎರಡನ್ನೂ ಮಾಡಿ ನಾವು ಫಿನಿಶ್ ಮಾಡ್ತೀವಿ. ಓಕೆ ಸರ್, ಇದು 4 ವೀಲರ್ಸ್ ಮಾತ್ರ ನೀವು PPF ಮಾಡ್ತೀರಾ, 2 ವೀಲರ್ಸ್ಗೂ ಮಾಡ್ತೀರಾ? ಇಲ್ಲ ಸರ್, ಎರಡೂ ಮಾಡ್ತೀವಿ. 2 ವೀಲರ್ ಮಾಡ್ತೀವಿ, 4 ವೀಲರ್ ಮಾಡ್ತೀವಿ. ಓಕೆ.
ಅಕಸ್ಮಾತ್ ಇನ್ನ ಈ PPF ಮಾಡೋದಕ್ಕೆ ಡ್ಯೂರೇಷನ್ ಎಷ್ಟು ಟೈಮ್ ತಗೊಳುತ್ತೆ ಸರ್? ಸರ್ ನಿಮಗೆ 4 ವೀಲರ್ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೂ ಮಿನಿಮಮ್ 2 to 3 days ಬೇಕೇ ಬೇಕಾಗತ್ತೆ. ಯಾಕಂದ್ರೆ ನಾವು ಹರಿಬರಿಗೆ ವರ್ಕ್ ಮಾಡಿದ್ರೆ ಫಿನಿಶಿಂಗ್ ನಾವು ಚೆನ್ನಾಗಿ ಕೊಡಕ್ಕಾಗಲ್ಲ. ಸೊ ನಮಗೆ ಏನಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಫಸ್ಟ್ ಕಸ್ಟಮರ್ ಸ್ಯಾಟಿಸ್ಫೈ ಆದ್ರೆ ನಮಗೊಂದು ಅವ್ರ ಕಡೆಯಿಂದ ಒಂದು 10 ಜನ ರೆಫರೆನ್ಸ್ ಬರ್ಬೋದು. ಸೊ ಮಾಡೋ ಕೆಲಸನ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ಕಸ್ಟಮರ್ಸ್ ರಿಪೀಟೆಡ್ ಕಸ್ಟಮರ್ಸ್ ಬರ್ತಾರೆ. ಆ ರೀಸನ್ ಏನ್ ಮಾಡ್ತೀವಿ, ಸೊ ನೀಟಾಗಿ ಫಿನಿಶಿಂಗ್ ಆಗೋ ತರ ಕೆಲಸ ಮಾಡಿ ಕೊಡ್ತೀವಿ. ಸೊ ಹರಿಬರಿಯಲ್ಲಿ ನಾವು ವರ್ಕ್ ಮಾಡಕ್ ಹೋಗಲ್ಲ. ಓಕೆ ಸರ್, ಇನ್ನ ಈ PPF ಮಾಡೋದು ಬರೀ ನ್ಯೂ ವೆಹಿಕಲ್ಸ್ ಮಾತ್ರನಾ, ಇಲ್ಲಾಂದ್ರೆ 6 months 1 year ಆಗಿರೋ ವೆಹಿಕಲ್ ಕೂಡ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು ಸರ್. ಈಗ ಮೈನರ್ ಸ್ಕ್ರಾಚಸ್ ಏನಾದ್ರು ಇತ್ತು ಅಂದ್ರೆ ಅದನ್ನ ರಬ್ಬಿಂಗ್ ಪಾಲಿಶಿಂಗ್ ಮಾಡಿ ಅದನ್ನ ರಿಮೂವ್ ಮಾಡಿ ಮಾಡ್ಬೋದು ಸರ್. ಓಕೆ ಓಕೆ. ಸೊ ಇಲ್ಲೊಬ್ರು ಕಸ್ಟಮರ್ ಇದ್ದಾರೆ, ಸೊ ರಿವ್ಯೂ ತಗೊಂಡ್ಬಿಡೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ವೆಹಿಕಲ್ಗೆ PPF ಮಾಡಿಸಿದ್ರಲ್ಲ, ಸೊ ಏನಾಗಿದೆ ಸರ್? ತಗೊಂಡು ಒಂದು ವಾರಕ್ಕೆಲ್ಲ ಸ್ಕ್ರಾಚಸ್ ಆಗಿತ್ತು. IX ಟೀಮ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಪ್ರತಿಯೊಂದು ರಬ್ಬಿಂಗು ಪಾಲಿಶಿಂಗಲ್ಲಿ ಸ್ಕ್ರಾಚಸ್ ಆಗಿತ್ತು. ಅದು ರಬ್ಬಿಂಗು ಪಾಲಿಶಿಂಗ್ ಎಲ್ಲ ರಿಮೂವ್ ಮಾಡಿದ್ದಾರೆ. ರಿಮೂವ್ ಮಾಡಿ PPF ಅಪ್ಲೈ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಈಗ ಅವರು. ಓಕೆ, ಸೊ ಹೊಸ ವೆಹಿಕಲ್ ತರ ಆಗ್ಬಿಟ್ಟಿದೆ ಸರ್ ಈಗ. ಹೌದು, ಶೋರೂಮ್ ಬಂದಿರೋ ತರ ಇದೆ. ಸೊ ಹೇಗೆ ಸರ್ ಅವ್ರಿಗೆ ಸರ್ವಿಸ್? ಇಲ್ಲ, ತುಂಬಾ ಖುಷಿ ಆಯ್ತು. ಗಾಡಿ ಮುಂಚೆ ಇಲ್ಲ ಸ್ಕ್ರಾಚಸ್ ಆಗೋಗಿತ್ತು. ಇಲ್ಲಿ ಸೈಡ್ ಅಲ್ಲೆಲ್ಲ Okay. ಗೇಟ್ ಒಳಗೆ ನಿಲ್ಸೋವಾಗ ಸ್ಕ್ರಾಚಸ್ ಆಗೋಗಿತ್ತು. ಈಗ ನೋಡಿ, ಇದು ಏತರ್ ಗಾಡಿಗೆ ಯಾವ್ದು ಗಾರ್ಡ್ ಬರಲ್ಲ, ಹೌದು, ಪ್ಲೇನ್ ಇದೆ ಪೂರ್ತಿ. ನೀವು ಪ್ರತಿಯೊಂದು ಏತರ್ ಗಾಡಿಗೆ ಹಾಕ್ಲೇಬೇಕು. PPF ಇಸ್ ಮಸ್ಟ್ ಫಾರ್ ಏತರ್ ಬೈಕ್. ಓಕೆ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಸರ್ ನಿಮಗೆ? ಇಲ್ಲ, ಈ ತುಂಬಾ ಒಂದು ಖುಷಿ ಆಯ್ತು. ಸೊ ತುಂಬಾ ಚೆನ್ನಾಗಿ ಬಂದಿದೆ ವರ್ಕು. 5 years ವಾರಂಟಿ ಕೊಟ್ಟಿದ್ದಾರೆ ಈಗ. ಓಕೆ, ಸೊ ಈ ಅಪ್ಲೈ ಮಾಡಿದ್ದಾರೆ. ಓಕೆ, 5 years ವಾರಂಟಿ ಇದೆ. ಹೌದು. ಸೊ ಏನೇ ಆದ್ರೂ ಹೌದು, 5 years ರಿಪ್ಲೇಸ್ ಮಾಡ್ಕೊಟ್ಟಿನಿ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಓಕೆ. ಸೊ ಹಾಗಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ರೆಫರ್ ಮಾಡ್ತೀರಾ? ಇಲ್ಲ, ಖಂಡಿತವಾಗ್ಲೂ ರೆಫರ್ ಮಾಡ್ತೀವಿ. Okay. ಪ್ರತಿಯೊಬ್ಬರಿಗೂ ರೆಫರ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇವತ್ತು ನಮ್ಮ ಸ್ಟುಡಿಯೋಗೆ ರಾಯಲ್ ಎನ್ಫೀಲ್ಡ್ PPF ಮಾಡ್ಸಕ್ ಬಂದಿದೆ. PPF ಕಂಪ್ಲೀಟ್ ಮಾಡಿದೀವಿ. ಕಸ್ಟಮರ್ ಫೀಡ್ಬ್ಯಾಕ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಸರ್. ಸರ್ PPF ಕಂಪ್ಲೀಟ್ ಮಾಡಿದೀವಿ. ನಿಮಗೆ ಏನ್ ಅನಿಸ್ತು ನಮ್ಮ ಕೆಲಸದ ಬಗ್ಗೆ ಹೇಳಿ. ಆ್ಯಕ್ಚುಲಿ PPF ಮಾಡಿಸೋ ಉದ್ದೇಶ ನನಗಿರಲಿಲ್ಲ, ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು 2-3 ಕಡೆ ಟ್ರೈ ಮಾಡಿದ್ರು. ಸೊ ಅವರು ಲ್ಯಾಮಿನೇಷನ್ನು PPF ಮಾಡಿಸಿದ್ರು, ಬಟ್ ಅಷ್ಟೊಂದು ಕ್ಲಾರಿಟಿ ಮತ್ತು ಇಷ್ಟೊಂದು ಕ್ಲೀನಾಗಿ ಬಂದಿರಲಿಲ್ಲ. ನಾನಿಲ್ಲಿ IX ಮೋಟಾರ್ ಸೊಲ್ಯೂನ್ ಅಂತ ಬ್ಯಾಟರಾಯನಪುರದಲ್ಲಿ ವಿಸಿಟ್ ಮಾಡಿದೆ. ಸೊ ನನಗಿಲ್ಲಿ ಇಷ್ಟ ಆಗಿದ್ದು ಫಸ್ಟ್ ಆಫ್ ಆಲು ಕಸ್ಟಮರ್ ರಿವ್ಯೂಸು. ಅಂದರೆ ನಾವು ಬಂದಿದ ತಕ್ಷಣ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಲೈಕ್ ಎಷ್ಟೊತ್ತಿಗಾದ್ರೂ ಬರಲಿ ಫ್ರೆಂಡ್ಲಿಯಾಗಿ ಮಾತಾಡಿ ಎಲ್ಲ ಹೇಳಿ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿದೆ ಈಗ. ಒನ್ಸ್ ಕಂಪ್ಲೀಟ್ ಆದಮೇಲೆ ನೋಡ್ತಾ ಇದ್ದೀನಿ. ಜಸ್ಟ್ ಬಿಫೋರ್ ಮಾಡ್ಸೋಕ್ಕಿಂತ ಮುಂಚೆ ಇವಾಗ ಸಖತ್ತಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನೋಡಿ, ಅವಾಗಲೇ ನಿಮಗೆ 2 ವೀಲರ್ಗೂ PPF ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ವಿ. ಇದು ನೋಡಿ ನೆನ್ನೆ ಬಂದಿರೋ ವೆಹಿಕಲ್ಲು. ಇದಕ್ಕೂ ಕೂಡ PPF ಅಪ್ಲೈ ಮಾಡಿದ್ದೀವಿ. ಇದಕ್ಕೂ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. ನಿಮಗೆ ಫಸ್ಟು ವಾಷಿಂಗ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಏನಾದ್ರು ಇತ್ತು ಅಂದರೆ ಇದನ್ನ ರಬ್ಬಿಂಗ್ ಪಾಲಿಶಿಂಗ್ ಮಾಡಿ ಅದನ್ನು ರಿಮೂವ್ ಮಾಡಿ ಅದಾದ ನಂತರ ನಾವು PPF ಅಪ್ಲೈ ಮಾಡ್ತೀವಿ. ನೋಡಿ, ಇದು PPF ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ ಈ ವೆಹಿಕಲ್ಗೆ. ನಮ್ಮಲ್ಲಿ ಗ್ಲಾಸ್ ಫಿನಿಶಿಂಗ್ ಮಾತ್ರ ಅಲ್ಲ, ಮ್ಯಾಟ್ ಫಿನಿಶಿಂಗ್ ಕೂಡ ಸಿಗುತ್ತೆ. ಕಸ್ಟಮರ್ ಯಾವುದನ್ನ ಪ್ರಿಫರ್ ಮಾಡ್ತಾರೆ ಅದನ್ನ ನಾವು ಅಪ್ಲೈ ಮಾಡಿ ಕೊಡ್ತೀವಿ. ಓಕೆ ಓಕೆ. 2 ವೀಲರ್ಗಾದ್ರೆ ನಾವು 1 ಡೇಲಿ ಕಂಪ್ಲೀಟ್ ಮಾಡಿ ಕೊಡ್ಬೋದು. ಇವತ್ತು ಈಗ ಮಾರ್ನಿಂಗ್ ಬಿಟ್ರೆ ಈವ್ನಿಂಗ್ ಅಷ್ಟೊತ್ತಿಗೆ ನಿಮಗೆ ಈ ವೆಹಿಕಲ್ ರೆಡಿಯಾಗಿ ಸಿಕ್ಬಿಡುತ್ತೆ. ಓಕೆ, ಒಂದ್ ದಿನದಲ್ಲಿ ನೀವು PPF ಅಪ್ಲೈ ಮಾಡ್ಬೋದು 2 ವೀಲರ್ಸ್ಗೆ? ಹೌದು ಹೌದು. ಓಕೆ ಓಕೆ. ಸರ್, ನಿಮ್ಮಲ್ಲಿ PPF ಮತ್ತೆ ಸೆರಾಮಿಕ್ ಕೋಟಿಂಗ್ ಅವೆರಡೇನಾ, ಇಲ್ಲ ಬೇರೆ ಏನಾದರೂ ಸರ್ವಿಸ್ ಇದೆಯಾ? ಇಲ್ಲ, PPF ಇದೆ, ಸೆರಾಮಿಕ್ ಇದೆ, ಗ್ರಫೆನ್ ಕೋಟಿಂಗ್ ಇದೆ, ಕಂಪ್ಲೀಟ್ ಇಂಟೀರಿಯರ್ ಕ್ಲೀನಿಂಗು, ಕಾರ್ ಡೀಟೇಲಿಂಗ್ ಎಲ್ಲ ಮಾಡ್ತೀವಿ. ಅಂಡ್ ನಮ್ದು ಸರ್ವಿಸ್ ಸ್ಟೇಷನ್ ಇದೆ. ಇಲ್ಲಿ ಕಾರ್ ವಾಷಿಂಗ್ ಆಗುತ್ತೆ. ಇದೇ ನಮ್ದು ಸರ್ವಿಸ್ ಸ್ಟೇಷನ್. ಇಲ್ಲಿ ವಾಷಿಂಗ್ ಆಗುತ್ತೆ. ಸೊ ನೋಡಿದ್ರಲ್ಲ, ಅಕಸ್ಮಾತ್ ನಿಮ್ಮ 2 ವೀಲರ್ ಅಥವಾ 4 ವೀಲರ್ಗೆ ನೀವೇನಾದರೂ PPF ಅಥವಾ ಸೆರಾಮಿಕ್ ಕೋಟಿಂಗ್ ಏನಾದರೂ ಮಾಡಿಸ್ಬೇಕಾಗಿದ್ರೆ ನೀವು ಬರಬೇಕಾಗಿರೋದು IX ದ ಮೋಟೋ ಸಲೂನ್. ಸೊ ಇಲ್ಲಿ ನಿಮಗೆ ವಿಶೇಷತೆ ಏನು ಅಂದರೆ ಇಲ್ಲಿ ನಿಮಗೆ ಫ್ರೀ ಪಿಕಪ್ ಡ್ರಾಪ್ ಕೂಡ ಇದೆ. ಅಕಸ್ಮಾತ್ ನೀವು ನಿಮ್ಮ ವೆಹಿಕಲ್ಗೆ PPF ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ನೀವು ಬರೋಕ್ಕಾಗದೇ ಇದ್ದರೆ ಅವರೇ ಬಂದು ಗಾಡಿನ ಪಿಕಪ್ ಮಾಡಿ ಇಲ್ಲಿ ತೊಗೊಬಂದು ಎಲ್ಲ ಕೆಲಸ ಕಂಪ್ಲೀಟ್ ಆದಮೇಲೆ ನಿಮ್ಮ ಡೋರ್ ಸ್ಟೆಪ್ಗೆ ಅವರು ಡೆಲಿವರಿ ಕೂಡ ಕೊಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿರೋ ಸ್ಟಾಫು ಮತ್ತು ಓನರು ತುಂಬ ಫ್ರೆಂಡ್ಲಿ. ಪ್ರತಿಯೊಂದನ್ನು ಡೀಟೇಲಿಂಗ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲನೂ ಒಂದೊಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ PPF ಮಾಡೋ ಅಂಥದ್ದು. ಹಾಗಾಗಿ ನೀವು ಬರಬೇಕಾಗಿರೋದು IX ದ ಮೋಟೋ ಸಲೂನ್. ಸೊ ಎಕ್ಸಾಕ್ಟ್ ಅಡ್ರೆಸ್ ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.